ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ ಸ್ನೇಹಿತರೆ ಫೆಬ್ರವರಿ ಮಾಸಿಕ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದು ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ, ಒಟ್ಟಾರೆಯಾಗಿ ಮಕರ ರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾಕಂದರೆ ಗ್ರಹಗಳ ಸಂಚಾರದಿಂದ ಸ್ನೇಹಿತರೆ, ಗ್ರಹಗಳ ಸಂಯೋಗದಿಂದ ಸಾಕಷ್ಟು ಬದಲಾವಣೆಯನ್ನು 12 ರಾಶಿ ಚಕ್ರದ ಜನರು ನೋಡಲಿದ್ದೀರಿ. ಅದರಲ್ಲಿ ಮಕರ ರಾಶಿಯವರು ಒಬ್ಬರು ಅಂತಲೇ ಹೇಳಬಹುದು. ಇನ್ನು ಮಕರ ರಾಶಿಯವರಿಗೆ ಮಾಸಿಕ ಭವಿಷ್ಯ ಫೆಬ್ರವರಿ 2026ರಲ್ಲಿ ಹೇಗಿರಲಿದೆ ಅನ್ನೋದನ್ನ ತಿಳಿಸೋದಾದರೆ, ಹೌದು, ಒಟ್ಟಾರೆಯಾಗಿ ವೈಯಕ್ತಿಕ ಪ್ರಭಾವ ಮತ್ತು ಆರ್ಥಿಕ ಏರಿಳಿತ ಅಂತಲೇ ಹೇಳಬಹುದು. ಫೆಬ್ರವರಿ 2026 ಅದ್ಭುತ ಆರಂಭದೊಂದಿಗೆ ಬರಲಿದೆ ಸ್ನೇಹಿತರೆ. ಸೊ ಹಾಗಾಗಿ ಏನೆಲ್ಲ ಬದಲಾವಣೆಯನ್ನು ಸೂಚಿಸಲಾಗಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ, ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ತಡ ಮಾಡೋದು ಬೇಡ, ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, ಫೆಬ್ರವರಿ 2026 ನಿಮಗೆ ಅದ್ಭುತದ ಆರಂಭದೊಂದಿಗೆ ಬರಲಿದೆ ಸ್ನೇಹಿತರೆ. ತಿಂಗಳ ಮೊದಲ 3 ವಾರಗಳಲ್ಲಿ ಮಂಗಳನು ನಿಮ್ಮ ರಾಶಿಯಲ್ಲಿ ಉಚ್ಚನಾಗಿರುವುದರಿಂದ 1ನೇ ಮನೆಯಲ್ಲಿ ನೀವು ಆದ್ಯಮ, ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೊಂದಿರುತ್ತೀರಿ. ಕೆಲಸದ ಸ್ಥಳದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ನಾಯಕನಾಗಿ ಹೊರಹೊಮ್ಮುವಿರಿ. ತಿಂಗಳು ಮುಂದುವರಿಯುವಂತೆ ನಿಮ್ಮ ಗಮನವು ಪೂರ್ಣವಾಗಿ ದ್ವಿತೀಯ ಭಾವದ ಕುಂಭರಾಶಿಯ ಕಡೆಗೆ ತಿರುಗಲಿದೆ. ಇಲ್ಲಿ ಅನೇಕ ಗ್ರಹಗಳ ಸಮಾಗಮವಾಗುತ್ತಿರುವುದರಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ಆಗಲಿವೆ. ಹಣದ ಹರಿವು ಹೆಚ್ಚಿದರೂ ಕೂಡ ಕುಟುಂಬದ ವಿಷಯಗಳು, ತಮ್ಮ ಖರ್ಚುಗಳು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಬಹುದು. ನಿಮ್ಮ ಮಾತು ಮತ್ತು ಕೋಪದ ಮೇಲೆ ನಿಯಂತ್ರಣವಿರಲಿ ಸ್ನೇಹಿತರೆ. ಯಾಕಂದರೆ ಗ್ರಹಗಳ ಸಂಚಾರ ಈ ರೀತಿ ಇದೆ ಸ್ನೇಹಿತರೆ, ಇದರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಮಕರ ರಾಶಿಯ ಪ್ರಮುಖ ಗ್ರಹ ಸಂಚಾರಗಳು ಹೇಗಿರಲಿದೆ ಅಂದರೆ, ಈ ತಿಂಗಳು ಮೊದಲನೇದಾಗಿ ಮಂಗಳ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ 1ನೇ ಮನೆಯಿಂದ ನಂತರ 2ನೇ ಮನೆಗೆ ಸ್ಥಳಾಂತರಗೊಳ್ಳಲಿದ್ದಾರೆ. ಇದರ ಪ್ರಭಾವ ಹೇಗಿರಲಿದೆ ಅಂದರೆ, ಅಧಿಕ ಚೈತನ್ಯ, ವರ್ಚಸ್ಸು ಮತ್ತು ಹಠಾತ್ ಕೋಪ ಅಂತಲೇ ಹೇಳಬಹುದು. ಇನ್ನು ಶನಿ ನಿಮ್ಮ ರಾಶಿಯ ಅಧಿಪತಿ 3ನೇ ಮನೆಯಲ್ಲಿ ಮೀನದಲ್ಲಿ ಧೈರ್ಯ, ಹೊಸ ಉಪಕ್ರಮ ಮತ್ತು ಕಿರು ಪ್ರಯಾಣ. ಇನ್ನು ಸೂರ್ಯ 2ನೇ ಮನೆಯಲ್ಲಿ ಕುಂಭದಲ್ಲಿ ಕುಟುಂಬದ ಸಂಪನ್ಮೂಲಗಳು ಮತ್ತು ಕಣ್ಣಿನ ಆರೋಗ್ಯ ಸ್ನೇಹಿತರೆ. ಇನ್ನು ಬುಧ 2ನೇ ಮನೆಯಲ್ಲಿ ಕುಂಭದಲ್ಲಿ ಆರ್ಥಿಕ ಬುದ್ಧಿವಂತಿಕೆ ಮತ್ತು ವಾಣಿಜ್ಯ ವ್ಯವಹಾರ. ಇನ್ನು ಗುರು 6ನೇ ಮನೆಯಲ್ಲಿ ಮಿಥುನದಲ್ಲಿ ಸೇವೆ, ಆರೋಗ್ಯ ಮತ್ತು ಸಾಲ ನಿರ್ವಹಣೆ ಸ್ನೇಹಿತರೆ. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ, ಗ್ರಹಗಳ ಸಂಚಾರದ ಪ್ರಭಾವ ಹೇಗಿರಲಿದೆ ಅನ್ನೋದನ್ನ ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ತಿಳಿಸ್ಕೊಟ್ಟಾಯಿತು. ಇನ್ನು ಒಂದೊಂದಾಗಿ ತಿಳಿಸೋದಾದರೆ, ವೃತ್ತಿ ವ್ಯವಹಾರದ ಬಗ್ಗೆ, ಆರ್ಥಿಕ ಪರಿಸ್ಥಿತಿ, ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕು, ಯಾವುದರ ಬಗ್ಗೆ ಅನ್ನೋದನ್ನ ನೋಡೋದಾದರೆ, ಮೊದಲನೇದಾಗಿ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ಹೇಳೋದಾದರೆ, ಮಕರ ರಾಶಿಯವರಿಗೆ ಫೆಬ್ರವರಿ 23ರವರೆಗೆ ಮಂಗಳನು ಉಚ್ಚ ಸ್ಥಿತಿಯಿಂದಾಗಿ ನಿಮ್ಮ ವೃತ್ತಿ ಜೀವನವು ಆದ್ಯಮ್ಯ, ಮಹತ್ವಾಕಾಂಕ್ಷೆಯಿಂದ ಕೂಡಿರುತ್ತದೆ. ನೀವು ಇತರರಿಗಿಂತ ಹೆಚ್ಚು ಶ್ರಮವಹಿಸಿ ಕೆಲಸ ಮಾಡುವಿರಿ ಮತ್ತು ನಿಮ್ಮ ತಂಡದಿಂದಲೂ ಕೂಡ ಅದನ್ನೇ ನಿರೀಕ್ಷಿಸುವಿರಿ. ಸ್ವತಂತ್ರ ವೃತ್ತಿಪರರು, ಎಂಜಿನಿಯರ್ಗಳು ಮತ್ತು ಸ್ತ್ರೀರಾಸ್ತಿ ಅಭಿವೃದ್ಧಿ, ರಿಯಲ್ ಎಸ್ಟೇಟ್ ರಂಗದಲ್ಲಿ ಇರುವವರಿಗೆ ಇದು ಅತ್ಯುತ್ತಮ ಸಮಯ ಅಂತಲೇ ಹೇಳಬಹುದು. ನಿಮ್ಮ ರಾಶಿಯ ಅಧಿಪತಿ ಶನಿಯು 3ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಪರಿಶ್ರಮಕ್ಕೆ ಯಶಸ್ಸು ನೀಡುತ್ತದೆ. 6ನೇ ಮನೆಯಲ್ಲಿರುವಂತಹ ಗುರುವು
ಸಮಸ್ಯೆಗಳನ್ನು ಬಗೆಹರಿಸಲು ಸಹಾಯವನ್ನು ಮಾಡುತ್ತಾರೆ. ನೀವು ವಕೀಲರು, ವೈದ್ಯರು ಅಥವಾ ಸೇವಾ ವಲಯದಲ್ಲಿ ಇದ್ದರೆ ಕಠಿಣ ಪ್ರಕರಣಗಳನ್ನು ಸುಲಭವಾಗಿ ನಿಭಾಯಿಸುವಿರಿ. ಆದರೆ ಕೆಲಸದ ಸ್ಥಳದಲ್ಲಿ ಸಣ್ಣ ಪುಟ್ಟ ಸಂಘರ್ಷಗಳಾದಂತೆ ನೋಡಿಕೊಳ್ಳಿ. ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಏನೇ ಮನಸ್ತಾಪಗಳಿದ್ರೂ ಸ್ನೇಹಿತರೆ, ಬೇರೆಯವರೊಂದಿಗೆ ವರ್ತಿಸಬೇಡಿ. ಯಾಕಂದರೆ ಇದರಿಂದ ಸಾಕಷ್ಟು ಬದಲಾವಣೆಯನ್ನು ನೀವೇ ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಸಣ್ಣ ಪುಟ್ಟ ವಾದ ವಿವಾದಗಳು ನಿಮ್ಮ ಮೇಲೆ ಬರಬಹುದು ಸ್ನೇಹಿತರೆ, ಜಗಳಗಳು ಕೂಡ ಆಗಬಹುದು. ಆದಷ್ಟು ಸಣ್ಣ ಪುಟ್ಟ ಸಂಘರ್ಷಗಳಾದಂತೆ ನೋಡ್ಕೊಳ್ಳಿ. ನಿಮ್ಮ ನೇರ ಮಾತುಗಾರಿಕೆಯು ಮಂಗಳನ ಪ್ರಭಾವ ಇತರರಿಗೆ ಸ್ನೇಹಿತರ ಅಹಂಕಾರದಂತೆ ಕಾಣಿಸಬಹುದು. ಆದ್ದರಿಂದ ರಾಜತಾಂತ್ರಿಕ ಸಂವಹನ ಬಹಳ ಮುಖ್ಯ ಅಂತಲೇ ಹೇಳ್ತಾ ಇದ್ದೀನಿ ಮಕರ ರಾಶಿಯವರಿಗೆ. ಸ್ನೇಹಿತರೆ, ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ನಿಮ್ಮ ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ನಿಮ್ಮ ಆರ್ಥಿಕತೆ ಅಂದರೆ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಇದು ವರ್ಷದ ಪ್ರಮುಖ ಆರ್ಥಿಕ ತಿಂಗಳು ಅಂತಲೇ ಹೇಳ್ಬಹುದು. ದ್ವಿತೀಯ ಭಾವದಲ್ಲಿ ಕುಂಭ ರಾಶಿಯಲ್ಲಿ ಬುಧ, ಶುಕ್ರ, ಸೂರ್ಯ ಮತ್ತು ರಾಹು ಗ್ರಹಗಳು ಸೇರಿವೆ. ಇದು ಧನಯೋಗವನ್ನು ನಿರ್ಮಿಸುತ್ತಿದ್ದು, ಕುಟುಂಬ, ವ್ಯಾಪಾರ, ವ್ಯವಹಾರ ಅಥವಾ ವ್ಯಾಪಾರದಿಂದ ಹಠಾತ್ ಹಣದ ಅರಿವನ್ನು ತರುತ್ತದೆ. ಅನಿರೀಕ್ಷಿತ ಮೂಲಗಳಿಂದಲೂ ಕೂಡ ಆದಾಯ ಬರಬಹುದು. ಅದ್ಯಾಗೋ ಸೂರ್ಯ ಮತ್ತು ರಾಹುವಿನ ಪ್ರಭಾವದಿಂದ ಖರ್ಚುಗಳು ಅಷ್ಟೇ ಹೆಚ್ಚಾಗಲಿವೆ. ಅನಗತ್ಯ ಖರ್ಚುಗಳಿಂದ ದೂರವಿದ್ದರೆ ಒಳಿತು. ಯಾಕಂದರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗಬಾರ್ದು ಅಂದರೆ ಖರ್ಚುಗಳ ಬಗ್ಗೆ ಎಚ್ಚರಿಕೆವಿರಲಿ. ಕುಟುಂಬದ ಅಗತ್ಯತೆಗಳು, ಅಲ್ಲಿನ ಚಿಕಿತ್ಸೆ ಅಥವಾ ಜೀವನ ಶೈಲಿಯ ಸುಧಾರಣೆಗಾಗಿ ಹಣ ವ್ಯಯಿಸುವಿರಿ. ಫೆಬ್ರವರಿ 23ರ ನಂತರ ಮಂಗಳನು 2ನೇ ಮನೆಗೆ ಬಂದಾಗ ಹಣಕಾಸಿನ ವಿಷಯದಲ್ಲಿ ಯಾವುದೇ ಅವಸರದ ನಿರ್ಧಾರ ತೆಗೆದುಕೊಳ್ಬೇಡಿ. ತಿಂಗಳ ಕೊನೆಯ ವಾರದಲ್ಲಿ ಹೂಡಿಕೆ ಮಾಡುವಾಗ ಜಾಗರೂಕರಾಗಿರಿ ಸ್ನೇಹಿತರೆ, ಒಳಿತಾಗಲಿದೆ. ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರವನ್ನು ಮಾಡುವರು ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗಬಹುದು. ಸೊ ಹಾಗಾಗಿ ಅನಗತ್ಯ ಖರ್ಚುಗಳಿಂದ ದೂರವಿದ್ದರೆ ಒಳಿತು ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ, ನಿಮ್ಮ ಹೆಲ್ತಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಮಕರ ರಾಶಿಯವರು ಅಂದರೆ ಸ್ನೇಹಿತರೆ, ವಿಷ್ಣುವಿನ ಕೃಪೆಯಿಂದಾಗಿ ಸ್ನೇಹಿತರೆ, ಮಂಗಳನು ಲಗ್ನದಲ್ಲಿ ಇರುವುದರಿಂದ ನೀವು ದೈಹಿಕವಾಗಿ ಬಲಶಾಲಿಯಾಗಿರುತ್ತೀರಿ ಅಥವಾ ಬಲಿಷ್ಠರಾಗುವಿರಿ. ಆದರೆ ಮಂಗಳನು ಅಗ್ನಿ ತತ್ವದ ಗ್ರಹವಾಗಿರುವುದರಿಂದ ಅಸಿಡಿಟಿ, ಉಷ್ಣದ ಗುಳ್ಳೆಗಳು ಅಥವಾ ರಕ್ತದೊತ್ತಡದಂತಹ ಪಿತ್ತ ಸಂಬಂಧಿತ ಸಮಸ್ಯೆಗಳು ನಿಮ್ಮನ್ನು ಕಾಣಿಸಿಕೊಳ್ಳಬಹುದು, ನಿಮ್ಮನ್ನು ಕಾಡಬಹುದು. 6ನೇ ಮನೆಯ ಗುರುವು ಅತಿಯಾದ ಆಹಾರ ಸೇವನೆಯ ಬಗ್ಗೆ ಎಚ್ಚರಿಕೆ ನೀಡಲಿದ್ದಾರೆ. ಅತಿಯಾದ ಆಹಾರ ಸೇವನೆಯಿಂದಲೂ ಕೂಡ ಸ್ನೇಹಿತರೆ ಸಾಕಷ್ಟು ಆರೋಗ್ಯ ಹಾಳಾಗಲಿದೆ ಅಂತಲೇ ಹೇಳಬಹುದು. ಅದು ನಿಮ್ಮ ಜೀವನವನ್ನೇ ಹಾಳು ಮಾಡಲಿದೆ ಸ್ನೇಹಿತರೆ. ಅತಿಯಾದ ಆಹಾರ ಸೇವನೆಯನ್ನು ಕಡಿಮೆ ಮಾಡಿ ನಿಯಮಿತವಾಗಿ ಅಥವಾ ಲಿಮಿಟ್ ಆಗಿ ತಿನ್ನುವುದು ಉತ್ತಮ. 2ನೇ ಮನೆಯಲ್ಲಿ ಗ್ರಹಗಳ ದಟ್ಟಣೆ ಇರುವುದರಿಂದ ಕಣ್ಣುಗಳು, ವಿಶೇಷವಾಗಿ ಬಲಗಣ್ಣು, ಹಲ್ಲುಗಳು ಅಥವಾ ಗಂಟಲಿನ ಸಮಸ್ಯೆ ಎದುರಾಗಬಹುದು. ಹಲ್ಲುಗಳಲ್ಲಿ ಜುಮ್ಮೆನ್ನುವಿಕೆ ಅಥವಾ ನೋವಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಅತಿಯಾದ ಖಾರ ಅಥವಾ ಮಸಾಲೆ ಪದಾರ್ಥಗಳಿಂದ ದೂರವಿದ್ದರೆ ಗಂಟಲು ಮತ್ತು ಹೊಟ್ಟೆಯ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಮಸಾಲೆಯುಕ್ತ ಆಹಾರವನ್ನು ಜಾಸ್ತಿ ತಿನ್ನುವುದರಿಂದ ಸ್ನೇಹಿತರೆ ಉಷ್ಣತೆ ಜಾಸ್ತಿ ಆಗಲಿದೆ, ಅಸಿಡಿಟಿ ಜಾಸ್ತಿ ಆಗಲಿದೆ. ಇದರಿಂದ ಹೊಟ್ಟೆನೂ ಕೂಡ ಬರಬಹುದು. ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಹೊರಗಿನ ತಿಂಡಿ ತಿನಿಸುಗಳನ್ನು ಆದಷ್ಟು ಕಡಿಮೆ ಮಾಡಿ, ಮಸಾಲೆಯುಕ್ತವನ್ನು ಕಡಿಮೆ ಮಾಡಿ, ಎಣ್ಣೆಯಲ್ಲಿ ಕರಿದ ಊಟವನ್ನು ಕಡಿಮೆ ಮಾಡಿ. ಆಹಾರವೇ ಊಟದ ಪದ್ಧತಿಯ ಸ್ನೇಹಿತರೆ ನಿಮಗೆ 80% ರಿಸಲ್ಟ್ ಸಿಗಲಿದೆ. ಸೊ ಹಾಗಾಗಿ ಸಾಕಷ್ಟು ಸಮಸ್ಯೆಗಳು ಅದರಿಂದ ಎದುರಾಗ್ತಿದೆ ಅಂತಂದರೆ ನಾವು ಸರಿಪಡಿಸಿಕೊಳ್ಳುವುದು ಉತ್ತಮ. ಪ್ರತಿದಿನ ಯೋಗ, ಧ್ಯಾನವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಮಕರ ರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಕೌಟುಂಬಿಕ ಜೀವನವು ಬಹಳ ತೀವ್ರವಾಗಿರಲಿದೆ. ದ್ವಿತೀಯ ಭಾವವು ಕುಟುಂಬವನ್ನು ಸೂಚಿಸುತ್ತದೆ. ಇಲ್ಲಿ ಅನೇಕ ಗ್ರಹಗಳು ಇರುವುದರಿಂದ ಮನೆಯಲ್ಲಿ ಸದಾ ಚಟುವಟಿಕೆಗಳು ನಡೆಯುತ್ತಿರುತ್ತವೆ. ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕುಟುಂಬದ ಸದಸ್ಯರ ನಡುವೆ ಗಂಭೀರ ಚರ್ಚೆಗಳು ನಡೆಯಬಹುದು. ಸೂರ್ಯ ಮತ್ತು ರಾಹುವಿನಿಂದಾಗಿ ಸಾಮರಸ್ಯಕ್ಕೆ ಸ್ವಲ್ಪ ಧಕ್ಕೆಯಾಗಬಹುದು. ಆದ್ದರಿಂದ ಮಾತನಾಡುವಾಗ ಸಂಯಮವಿರಲಿ. ದಾಂಪತ್ಯದಲ್ಲಿ 1ನೇ ಮನೆಯ ಉಚ್ಚ ಮಂಗಳನು
ಏಳನೇ ಮನೆಯ ಮೇಲೆ ದೃಷ್ಟಿ ಬೀರುತ್ತಾನೆ. ಇದು ಮಾಂಗಲಿಕ ರೀತಿಯ ಪ್ರಭಾವ ಬೀರುವುದರಿಂದ ಸಂಗಾತಿಯ ಮೇಲೆ ಅಧಿಕಾರ ಚಲಾಯಿಸುವ ಹಂಬಲ ಹೆಚ್ಚಾಗಬಹುದು. ನೀವು ಅವರನ್ನು ರಕ್ಷಿಸುವ ಉದ್ದೇಶ ಹೊಂದಿದ್ದರೂ ಕೂಡ ಅವರಿಗೆ ಅದು ಕಿರಿಕಿರಿ ಉಂಟಾಗಬಹುದು. ಮನೆಯಲ್ಲಿ ಶಾಂತಿ ಕಾಪಾಡಲು ನಿಮ್ಮ ಬಾಸಿ ವರ್ತನೆಯು ಕಡಿಮೆ ಮಾಡಿಕೊಳ್ಳಿ ಸ್ನೇಹಿತರೆ. ಅತಿಯಾದ ವರ್ತನೆಯಿಂದ ಸ್ನೇಹಿತರೆ ನಿಮ್ಮ ಮಾತಿನ ಮೇಲೆ ಒಂದು ನಿಗಾ ಇರಬೇಕು. ನಿಮ್ಮ ಸಂಗಾತಿಯೊಂದಿಗೆ ವರ್ತಿಸುವಾಗೂ ಕೂಡ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ಇರಲಿ. ನಿಮ್ಮಿಬ್ಬರ ಮಧ್ಯ ಸ್ನೇಹಿತರೆ ಸಣ್ಣ ಪುಟ್ಟ ಮಾತುಕತೆ ವಾದ ವಿವಾದಗಳಿಂದ ಮನಸ್ತಾಪ ಜಾಸ್ತಿಯಾಗಿ ಬೇರೆಯಾಗುವಂತಹ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಬಹಳಷ್ಟು ಫ್ಯಾಮಿಲಿಯಲ್ಲಿ ಆಗಲಿ, ಕುಟುಂಬದಲ್ಲಾಗಲಿ, ನಿಮ್ಮ ಪ್ರೇಮ ಜೀವನದಲ್ಲಾಗಲಿ, ವೈಯಕ್ತಿಕ ಜೀವನದಲ್ಲಾಗಲಿ ಸ್ನೇಹಿತರೆ ತಾಳ್ಮೆ ಎನ್ನುವುದು ಬಹಳ ಮುಖ್ಯ. ಮಾತು ಬೆಳ್ಳಿ ಮೌನ ಬಂಗಾರವನ್ನು ಕಾಪಾಡಿಕೊಳ್ಳಿ, ಒಳಿತಾಗಲಿದೆ. ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಕರ ರಾಶಿಯ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಶಿಕ್ಷಣದಲ್ಲಿ ಈ ತಿಂಗಳು ವೈದ್ಯಕೀಯ, ಕಾನೂನು, ಎಂಜಿನಿಯರಿಂಗ್ ಅಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅನುಕೂಲಕರವಾಗಿದೆ. ಮಂಗಳ ಮತ್ತು ಗುರುವಿನ ಬಲವು ನಿಮಗೆ ಕಠಿಣ ಸಮಯಗಳನ್ನು ಅಥವಾ ಕಠಿಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ನೀಡುತ್ತದೆ. ನಿಮ್ಮ ತರ್ಕಬದ್ಧ ಆಲೋಚನೆಗಳು ಚುರುಕಾಗಿರುತ್ತವೆ ಸ್ನೇಹಿತರೆ. ಆದರೆ ಭಾಷಣ, ಸಂವಾದ ಅಥವಾ ಭಾಷಾ ಅಧ್ಯಯನದಲ್ಲಿ ಇರುವವರಿಗೆ ಎರಡನೇ ಮನೆಯ ಗ್ರಹಗತಿಗಳು ಸ್ವಲ್ಪ ಗೊಂದಲ ತರಬಹುದು. ಕೆಲವು ಸಮಯದಲ್ಲಿ ಆತ್ಮವಿಶ್ವಾಸದಿಂದ ಮಾತನಾಡುವಿರಿ, ಇನ್ನು ಕೆಲವು ಸಮಯದಲ್ಲಿ ಆತಂಕ ಎದುರಾಗಬಹುದು. ಶಿಕ್ಷಕರು ಅಥವಾ ಸಹಪಾಠಿಗಳೊಂದಿಗೆ ವಾದ ವಿವಾದಕ್ಕೆ ಇಳಿಯದೆ ನಿಮ್ಮ ಅಧ್ಯಯನದ ಕಡೆ ಗಮನ ಹರಿಸಿ ಉನ್ನತ ಫಲಿತಾಂಶವನ್ನು ಗಳಿಸಬೇಕು. ಅಂದರೆ ಸ್ನೇಹಿತರೆ ಇಂದಿನ ಶ್ರಮದಿಂದ ಮುಂದಿನ ಅದೃಷ್ಟದ ಫಲ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಏನೇ ಪ್ರಾಬ್ಲಮ್ ಬಂದರೂ ಕೂಡ ತಂದೆ ತಾಯಿಯೊಂದಿಗೆ ಹಂಚಿಕೊಳ್ಳಿ ಸ್ನೇಹಿತರೆ, ಅವರಿಂದ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ. ಅಧ್ಯಯನದ ಕಡೆ ಗಮನ ಕೊಡಿ. ಪ್ರತಿದಿನ ವೇಳಾಪಟ್ಟಿಯೊಂದಿಗೆ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಒಂದು ದಾರಿ ಮಾಡಿಕೊಡಲಿದೆ ಅಂತಲೇ ಹೇಳ್ಬೋದು ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ. ಸ್ನೇಹಿತರೆ ಒಟ್ಟಾರೆಯಾಗಿ ಏನೆಲ್ಲ ಅದೃಷ್ಟದ ಫಲಗಳನ್ನು ವ್ಯಾಪಾರ, ವ್ಯವಹಾರದಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ, ನಿಮ್ಮ ಕುಟುಂಬದಲ್ಲಿ, ಇನ್ನು ಶಿಕ್ಷಣದಲ್ಲಿ ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು. ಇನ್ನು ಈ ತಿಂಗಳು ಅನುಸರಿಸಬೇಕಾದ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಮಕರ ರಾಶಿಯವರಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆದಷ್ಟು ಸಣ್ಣ ಪುಟ್ಟ ಪರಿಹಾರದಿಂದ ದೊಡ್ಡ ಸಮಸ್ಯೆಗಳೇ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು. ಮೊದಲನೇದಾಗಿ ಫೆಬ್ರವರಿ 2026ಕ್ಕೆ ವೈದಿಕ ಜ್ಯೋತಿಷ್ಯದ ಪರಿಹಾರಗಳು ಬಂದು ಮಂಗಳನ ಶಕ್ತಿಯನ್ನು ಸದುಪಯೋಗಪಡಿಸಿಕೊಳ್ಳಲು ಮತ್ತು ಧನಸ್ಥಾನದ ಗೊಂದಲಗಳನ್ನು ನಿವಾರಿಸಲು ಮಕರ ರಾಶಿಯವರು ಈ ಪರಿಹಾರಗಳನ್ನು ಮಾಡಬೇಕಾಗಿ ಬರಬಹುದು. ಮೊದಲನೇದಾಗಿ ಹನುಮಾನ್ ಚಾಲಿಸ ಅಥವಾ ಹನುಮಾನ್ ಆರಾಧನೆ. ಮಂಗಳನು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಮಂಗಳವಾರದಂದು ಹನುಮಂತನಿಗೆ ಪೂಜೆ ಸಲ್ಲಿಸಿ. ಇದು ನಿಮ್ಮ ಶಕ್ತಿಯನ್ನು ಧನಾತ್ಮಕ ಕೆಲಸಗಳಿಗೆ ಬಳಸಲು ಸಹಾಯವನ್ನು ಮಾಡುತ್ತದೆ ಸ್ನೇಹಿತರೆ. ಇನ್ನು ವಾಣಿ ನಿಯಂತ್ರಣ ಅಂದರೆ ಮಾತನಾಡುವ ಮುನ್ನ ಯೋಚಿಸಿ ಎಂಬುದು ಈ ತಿಂಗಳು ನಿಮ್ಮ ಮಂತ್ರವಾಗಿರಲಿ. ಕುಟುಂಬದವರೊಂದಿಗೆ ಕಠಿಣ ಮಾತುಗಳನ್ನು ಆಡಬೇಡಿ ಸ್ನೇಹಿತರೆ. ನಿಮ್ಮ ಕುಟುಂಬದಲ್ಲಿ ಬಹಳಷ್ಟು ಸೂಕ್ಷ್ಮತೆ ಎದ್ದು ಕಾಣಲಿದೆ. ಇನ್ನು ರಾಹು ಶಾಂತಿಗಾಗಿ ಎರಡನೇ ಮನೆಯಲ್ಲಿರುವಂತಹ ರಾಹುವಿನ ಪ್ರಭಾವವನ್ನು ತಗ್ಗಿಸಲು ದೇವಸ್ಥಾನಕ್ಕೆ ತೆಂಗಿನಕಾಯಿ ಅಥವಾ ಬಾದಾಮಿಯನ್ನು ದಾನ ಮಾಡಿ ಸ್ನೇಹಿತರೆ. ಇದು ಹಣ ಉಳಿಸಲು ಸಹಕಾರಿ. ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಲಾಭವನ್ನು ನೋಡ್ತಾ ಇರ್ತೀರ. ಅದೇ ರೀತಿ ಅತಿಯಾದ ಖರ್ಚುಗಳಿಂದ ಸ್ನೇಹಿತರೆ ಹಣ ಉಳಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗಬಾರ್ದು ಅಂದರೆ ಇಂದು ಎಷ್ಟು ಉಳಿಸ್ತೀವಿ ಅನ್ನೋದು ಬಹಳ ಮುಖ್ಯ. ಇನ್ನು ಶಿವಪೂಜೆ. ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಶನಿ 3ನೇ ಮನೆಯಲ್ಲಿ ಇರುವುದರಿಂದ ಮಾನಸಿಕ ಶಾಂತಿಗಾಗಿ ಶನಿವಾರದಂದು ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಿ. ಇನ್ನು ಶನಿವಾರದಂದು ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯನ್ನು ಹಚ್ಚಿ ದೀಪವನ್ನು ಹಚ್ಚಿ ಶನಿ ಸ್ತೋತ್ರವನ್ನು ಹೇಳುವುದು ಬಹಳ ಮುಖ್ಯ ಸ್ನೇಹಿತರೆ. ಈ ರೀತಿ ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಸೊ ಹಾಗಾಗಿ ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ. ಇನ್ನು ಒಂದು 3 ಕ್ವಶನ್ ಕೇಳಿದ್ದೀರಾ ಮಕರ ರಾಶಿಯವರು. ಸ್ನೇಹಿತರೆ ಉಚ್ಚ ಮಂಗಳನ ಪ್ರಭಾವ ಹೇಗಿರಲಿದೆ ಅನ್ನೋದನ್ನ ಕೇಳಿದ್ದೀರಾ. ಉಚ್ಚ ಮಂಗಳನ ಪ್ರಭಾವ ಮಕರ ರಾಶಿಯ ಮೇಲೆ ಸ್ನೇಹಿತರೆ ಸಾಕಷ್ಟು
ಪ್ರಭಾವವನ್ನು ಬೀರಲಿದೆ, ಯಾವುದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಮಿಶ್ರ ಪ್ರಭಾವ ಅಂತಲೇ ಹೇಳ್ಬೋದು. ಇನ್ನು ಮಕರ ರಾಶಿಯವರು ಈ ತಿಂಗಳು ಯಾವುದರ ಬಗ್ಗೆ ಜಾಗರೂಕರಾಗಿರಬೇಕು? ಮೊದಲನೇದಾಗಿ ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ. 2026 ಫೆಬ್ರವರಿ ಮಕರ ರಾಶಿಯವರಿಗೆ ಆರ್ಥಿಕತೆಗೆ ಶುಭವಾಗಲಿದೆ ಸ್ನೇಹಿತರೆ. ಅಂದರೆ ಹಣಕಾಸಿನಲ್ಲಿ ದುಪ್ಪಟ್ಟು ಲಾಭವನ್ನು ನೋಡಲಿದ್ದೀರಿ. ಅನಗತ್ಯ ಖರ್ಚುಗಳಿಂದ ದೂರವಿರಿ ಅಂತ ಹೇಳ್ತಾ, ಇನ್ನು ಮದುವೆ ಯೋಗ ಇದೆ, ಸಂತಾನ ಬಗ್ಗೆ ಇದೆ, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಅಂತ ಹೇಳುತ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಮಕರ ರಾಶಿಯವರಿಗೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಇದೇ ರೀತಿ ಹೊಸ ವೀಡಿಯೋಸ್ಗಳು, ಹೊಸ ಅಪ್ಡೇಟ್ಸ್ಗಳನ್ನ ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫೋ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶಿವನ ಅನುಗ್ರಹ ನಿಮ್ಮ ಮೇಲಿರಲಿ, ಶನಿದೇವರ ಕೃಪೆ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ, ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.